Everyone, welcome to Sanmargaha classes. Let us see question number 10 of chapter Some Natural Phenomena. Name the destructive natural phenomena that cannot be predicted in advance. ಹಾಗಿದ್ರೆ ಯಾವ ಡಿಸ್ಟ್ರಕ್ಟಿವ್ ನ್ಯಾಚುರಲ್ ಫಿನಾಮಿನವು ಮೊದಲೇ ಅಡ್ವಾನ್ಸ್ ಆಗಿ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಡಿಫರೆಂಟ್ ನ್ಯಾಚುರಲ್ ಫಿನಾಮಿನಾ ಯಾವ್ಯಾವುದು ಹಾಗಿದ್ರೆ ಅರ್ಥಕ್ವೇಕ್, ಲೈಟ್, cyclones, landslides, tsunami. These are different natural phenomena. ಅಲ್ವಾ ಅದರಲ್ಲಿ ಡಿಸ್ಟ್ರಕ್ಟಿವ್ ಅಂತ ಕೊಟ್ಟಿದ್ದಾರೆ ಅರ್ಥಕ್ವೇಕ್ ಅಲ್ವಾ. ಕರೆಕ್ಟ್ ಆನ್ಸರ್ ಈಸ್ earthquake is the destructive natural phenomenon that cannot be predicted in advance. earthquake, ಈಗ ನಾನು ಸುನಾಮಿ ಅಂತ ಹೇಳಿದೆ, ಫ್ಲಡ್, ಆಲ್ ದೀಸ್ ಆರ್ ಡಿಸ್ಟ್ರಕ್ಟಿವ್ ಓನ್ಲಿ. ಅದರಲ್ಲಿ ಅರ್ಥಕ್ವೇಕ್ ಏನಿದೆ ಇದನ್ನ ನಾವು ಮೊದಲೇ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಡ್ವಾನ್ಸ್ ಆಗಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಕ್ಯಾನ್ ಪ್ರೆಡಿಕ್ಟ್ ಓನ್ಲಿ ವಿತಿನ್ ಸಮ್ ಸೆಕೆಂಡ್ಸ್, 5-6 ಸೆಕೆಂಡ್ಸ್ ನಡುವಲ್ಲಿ ಅದನ್ನ ನಾವು ಪ್ರೆಡಿಕ್ಟ್ ಮಾಡ್ಬೋದಷ್ಟೇ. ಅದಕ್ಕಿಂತ ಮೊದಲೇ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಇನ್ನು ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಬಂದಿಲ್ಲ. ಓಕೆ, ಇಲ್ಲಿ ಅರ್ಥಕ್ವೇಕ್ ಅಂದ್ರೆ ಏನು ಹಾಗಿದ್ರೆ? ವಾಟ್ ಈಸ್ ಅರ್ಥಕ್ವೇಕ್? ಅರ್ಥಕ್ವೇಕ್ ಇಸ್ ನಥಿಂಗ್ ಬಟ್ ಸಡನ್ ಶೇಕಿಂಗ್ ಆರ್ ಟ್ರೆಂಬ್ಲಿಂಗ್ ಆಫ್ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಇರೋದು ನಡಗುದು. ಈಗ ಹಾಗಿದ್ರೆ ಅರ್ತ್ ಸರ್ಫೇಸ್ ಯಾಕೆ ನಡಗ್ತದೆ? ನಾವು ಏನಾದ್ರೂ ಮಿಸ್ಟೇಕ್ ಮಾಡಿ ಅಪ್ಪ ಕೋಲ್ ಹಿಡ್ಕೊಂಡು ನಿಂತ್ಕೊಂಡ್ರೆ ನಡಗ್ತೀವಲ್ಲ, ಅದಕ್ಕೆ ಅರ್ತ್ ಅದೇ ತರ ಯಾರಿಗಾರು ಹೆದರ್ಕೊಂಡು ನಡಗ್ತದ? ಇಲ್ಲ. ಹಾಗಿದ್ರೆ ಯಾಕೆ ಅರ್ತ್ ಅರ್ತ್ ಶೇಕಿಂಗ್ ಯಾಕೆ ಆಗುತ್ತೆ ಅಂದ್ರೆ, ದಿಸ್ ಔಟರ್ ಲೇಯರ್ ಆಫ್ ಅರ್ತ್ ಈಸ್ ನಾಟ್ ಒನ್ ಪೀಸ್. ಔಟರ್ ಲೇಯರ್ ಆಫ್ ಅರ್ತ್ ಏನಿದೆ ಅದು ಒಂದೇ ಇಲ್ಲ, ಅದು ಫ್ರಾಗ್ಮೆಂಟೆಡ್ ರೂಪದಲ್ಲಿ ಇದೆ, ಸಣ್ಣ ಸಣ್ಣ ಚೂರ್ ಇರೋ ತರ ಇದೆ. ವೆನ್ ಅದನ್ನ ಪ್ಲೇಟ್ಸ್ ಅಂತ ಕರಿತೀವಿ. ವೆನ್ ದಟ್ ಪ್ಲೇಟ್ಸ್ ಕೊಲೈಡ್ ಆರ್ ದೇ ಬ್ರಷ್, ಅವಾಗ ಏನಾಗುತ್ತೆ? ಶೇಕ್ ಆಗುತ್ತೆ. ಅರ್ತ್ ಸರ್ಫೇಸ್ ಏನಾಗುತ್ತೆ? ಶೇಕ್ ಆಗುತ್ತೆ. ಅದನ್ನೇ ಅರ್ತ್ ಕ್ವೇಕ್ ಅಂತ ಕರಿತೀವಿ. ದಿಸ್ ಈಸ್ ಡಿಸ್ಟ್ರಕ್ಟಿವ್ ನ್ಯಾಚುರಲ್ ಫಿನಾಮಿನಾ. ಯಾಕೆಂದ್ರೆ ಸಿ, ಬಿಲ್ಡಿಂಗ್ಸ್, ಡ್ಯಾಮ್ಸ್, ಬ್ರಿಡ್ಜಸ್ ಮೇ ಕೊಲ್ಯಾಪ್ಸ್ ಅಲ್ವಾ. ಅದೇ ತರ ಇಟ್ ಈಸ್ loss to many properties also for life. ಲೈಫ್ಗೆ ಮತ್ತೆ ಪ್ರಾಪರ್ಟೀಸ್ಗೆಲ್ಲ ಇದು ಲಾಸ್ ಅನ್ನ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ, ಎಷ್ಟೋ ಸಾವು ನೋವು. ಹಾಗಾಗಿ ಇದು ಡಿಸ್ಟ್ರಕ್ಟಿವ್ ನ್ಯಾಚುರಲ್ ಫಿನಾಮಿನಾ ಅಂತ ಕರೆಸ್ಕೊಳ್ಳುತ್ತೆ ಅರ್ಥಕ್ವೇಕ್. ಆಲ್ಸೋ ದಿಸ್ ಅರ್ಥಕ್ವೇಕ್ ಇದರಿಂದ ಫ್ಲಡ್ ಆಗ್ಬಹುದು, ಸುನಾಮಿ ಆಗ್ಬಹುದು, ಲ್ಯಾಂಡ್ ಸ್ಲೈಡ್ಸ್ ಆಗ್ಬಹುದು ಅಲ್ವಾ. ಅಗೇನ್ ಅದೆಲ್ಲದ್ರಿಂದ ಮತ್ತೆ ಹಾರ್ಮ್ಫುಲ್ ಇಫೆಕ್ಟ್ ಆಗುತ್ತೆ. ಸೊ that's how earthquake is destructive natural phenomena that cannot be predicted in advance. ಇದನ್ನ ನಾವು ಮೊದಲೇ ಊಹಿಸ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಥ್ಯಾಂಕ್ ಯು.